ಆಕ್ಸಿಡೆಂಟ್ ಮಾಡಿರೋ ಕಾರ್ ಯಾರ್ದು ಅಂತ ನಿಮಗೆ ಗೊತ್ತಾ? ಇಲ್ಲ. ಪರಿಚಯ್ ಶೆಟ್ಟಿದು. ಅಣ್ಣನ್ಗೆ ಅವ್ರ್ಯಾಕೆ ಆಕ್ಸಿಡೆಂಟ್ ಮಾಡ್ತಾರೆ? ಅಣ್ಣ ಆಕ್ಸಿಡೆಂಟ್ ಆಗಿ ರೋಡಲ್ಲಿ ಬಿದ್ದಿರುವಾಗ ಅವನ ಹಾಸ್ಪಿಟಲ್ಗೆ ಸೇರಿಸಿದೆ ಪರಿಚಯ ಅವರು. ಪರಿಚಯ್ ಆಕ್ಸಿಡೆಂಟ್ ಮಾಡಿರೋದಕ್ಕೆ ಸಾಕ್ಷಿ ಕಣ್ಮುಂದೆನೇ ಇದೆಯಲ್ಲ. ಅಲ್ಲ, ಏನ್ ಸಾಕ್ಷಿ ಇದೆ? ಈಟೆಲ್ಲ ಆಧಾರ ನೋಡಿದ್ಬೇಕೇ ಏನ್ ಸಾಕ್ಷಿ ತೋರಿಸ್ಬೇಕು ನಿನಗೆ? ಊದಿರಲ್ವೇ ನೀನು? ಬುದ್ಧಿ ಕೊಟ್ಟಿಲ್ವೇ ಯಾರು? ನೀ ಸುಮ್ಕಿರು ಪಾರ್ವತಿ. ಗೌರಿ ಏಟೊಂದು ಓದವಳಾದ್ರೂ ಇಂಥ ವಯಸ್ಸಿದಾಗೆ ಯೋಚನೆ ಮಾಡಕ್ಕೆ ಹೊಸ ಟೈಮ್ ಬೇಕು. ಯಾಕೆಂದ್ರೆ ಆಕ್ಸಿಡೆಂಟ್ ಮಾಡಿದವನು ನಾಳೆ ಇವಳು ತಂಗಿ ಕೈ ಹಿಡಿಬೇಕಲ್ವೇ? ಅಮ್ಮಿಯರೇ, ನೀವು ಟೆನ್ಷನ್ ಆಗಬೇಡಿ. ನೋಡಿ, ನಿಮ್ಮನ್ನ ನಂಬಿಸೋದಕ್ಕಂತ ನಾನು ಈ ಮಾತನ್ನು ಹೇಳ್ತಾ ಇಲ್ಲ. ಈ ಆಕ್ಸಿಡೆಂಟ್ ಇಂದ ಪರಿಚಯ್ ಶೆಟ್ಟಿ ಕೈವಾಡ ಇದೆ ಅಂತ ಸಾಕ್ಷಿನೇ ಹೇಳ್ತಾ ಇದೆ. ಈ ವಿಡಿಯೋದಲ್ಲಿರೋ ಕಾರೇ ಆದರ್ಶಗೆ ಆಕ್ಸಿಡೆಂಟ್ ಮಾಡಿರೋದು. ಈ ಕಾರ್ ನೋಡಕ್ ಹೋದಾಗ ಪರಿಚಯ್ ಶೆಟ್ಟಿ ಅನ್ನೋರ ಹೆಸರಲ್ಲಿ ರಿಜಿಸ್ಟ್ರೇಷನ್ ಆಗಿತ್ತು. ಆಕ್ಸಿಡೆಂಟ್ ಆದ ದಿನಾನೇ ಪರಿಚಯ್ ಶೆಟ್ಟಿ ಕಾರ್ನ ಗ್ಯಾರೇಜಿಗೆ ಬಿಟ್ಟು ರೀಕಂಡೀಷನ್ ಮಾಡಿಸಿದ್ದಾನೆ. ಆ ಸಾಕ್ಷಿ ಕೂಡ ಇದರಲ್ಲೇ ಇದೆ. ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇರೆ ಏನು ಬೇಕಿದೆ? ನೀವು ನನ್ನನ್ನು ನಂಬೇಡಿ. ನೀವೇ ಒಂದ್ಸಲ RTO ಆಫೀಸ್ಗೆ ಹೋಗಿ ಆದರ್ಶಕ್ಕೆ ಆಕ್ಸಿಡೆಂಟ್ ಆಗಿರೋ ಕಾರು ಯಾರ ಹೆಸರಲ್ಲಿದೆ ಅಂತ ಚೆಕ್ ಮಾಡಿ ನೋಡಿ. ವಿಡಿಯೋ ಕೂಡ ನಾನು ನಿಮಗೆ ತೋರಿಸಿದ್ದೀನಿ. ಮತ್ತೆ ನೀವು ನಂಬಲ್ಲ ಅಂದರೆ ನಾನು ನಿಮಗೇನು ಮಾಡೋಕ್ಕಾಗಲ್ಲ. ನೀವು ನನಗೆ ಇದನ್ನು ಕಳಿಸಿ. ಜೋಗಿ ಅವರೇ, ನಾವು ಈಗಲೇ RTO ಆಫೀಸ್ಗೆ ಹೋಗೋಣ, ಬನ್ನಿ. ನಡೀರಿ ಅಮ್ಮಿಯರೇ. ಸರ್, ನಮಗೊಂದು ಸ್ವಲ್ಪ ಡೀಟೇಲ್ಸ್ ಬೇಕಿತ್ತು. ಒಂದು ಕಾರು ಯಾರ ಹೆಸರಲ್ಲಿದೆ ಅಂತ ನಮಗೆ ಗೊತ್ತಾಗಬೇಕು. ಹಾಗೆಲ್ಲ ಕೊಡೋಕ್ಕಾಗಲ್ಲಮ್ಮ. ಆಗಲ್ಲ ಅಂತೆಲ್ಲ ಹೇಳ್ಬಿಡಿ. ಹೊಸ ಎಮರ್ಜೆನ್ಸಿ ಇದೆ ನೋಡಿ. ನೋಡ್ರಿ, ಹಾಗೆಲ್ಲ ಒಬ್ರು ಡೀಟೇಲ್ಸು ಇನ್ನೊಬ್ರು ಕೊಡೋಕ್ಕಾಗಲ್ಲ. ನೀವು ದಯವಿಟ್ಟು ಇಲ್ಲಿಂದ ಹೊರಡಿ. ಮೊದಲು ಜನರು ತಾವ ಹೆಂಗ್ ಮಾತಾಡೋದು ಅಂತ ಕಲ್ತ್ಕೊಳ್ಳಿ. ನೀವಿರೋದೇ ಜನರಿಗೆ ಹೆಲ್ಪ್ ಮಾಡೋದಿಕ್ಕೆ. ಹೆಲ್ಪ್ ಕೇಳಿದ್ರೆ ಎದುರಿಸಕ್ಕೆ ಬರ್ತಿರಲ್ಲ. ನಮ್ಗೇನು ರೂಲ್ಸ್ ಗೊತ್ತಿಲ್ಲ ಅನ್ಕೊಂಡ್ರೆ ಹೆಂಗೆ? ಏನ್ರಿ ಭಾರಿ ರೂಲ್ಸ್ ಬಗ್ಗೆ ಮಾತಾಡ್ತಾ ಇದ್ದೀರಾ? ಹಾಗಾದ್ರೆ ರೂಲ್ಸ್ ಪ್ರಕಾರ ಪರ್ಮಿಷನ್ ತಗೊಬನ್ನಿ, ಡೀಟೇಲ್ಸ್ ಕೊಡ್ತೀನಿ. ಇವಾಗೇನು ನಿನ್ ತಾವು ಕೊಡೋಕ್ಕಾಯ್ತದ ಇಲ್ವಾ? ಜೋಗಿ ಅವರೇ, ಸಮಾಧಾನವಾಗಿರಿ. ಸರ್, ನಮಗೆ ಪರ್ಮಿಷನ್ ತೊಗೊಂಬರೋ ಅಷ್ಟೆಲ್ಲ ಟೈಮ್ ಇಲ್ಲ. ಈ ಕಾರ್ ಓನರು ನಮ್ಮ ಅಣ್ಣನಿಗೆ ಆಕ್ಸಿಡೆಂಟ್ ಮಾಡಿ ತಪ್ಪಿಸ್ಕೊಂಡಿದ್ದಾನೆ. ಕಾರ್ ಓನರ್ ಯಾರು ಅಂತ ನಮಗೆ ಗೊತ್ತಾಗಬೇಕು. ಪ್ಲೀಸ್ ಇದೊಂದು ಹೆಲ್ಪ್ ಮಾಡಿ. ಸರಿ, ಸ್ವಲ್ಪ ಇರಿ, ಚೆಕ್ ಮಾಡಿ ಹೇಳ್ತೀನಿ. ನಿಮ್ಮ ಯಜಮಾನ ಸ್ವಲ್ಪ ಸಮಾಧಾನವಾಗಿರೋದು ಕೇಳಿ. ಎಲ್ಲಿ ಆ ಕಾರ್ ನಂಬರ್ ತೋರಿಸಿ. ಈ ಕಾರ್ ಓನರ್ ನೇಮು ಪರಿಚಯ್ ಶೆಟ್ಟಿ ಅಂತ. ಸರ್, ಅವ್ರ ಫೋಟೋ ಏನಾದರೂ ಸಿಗ್ಬೋದಾ? ಪರಿಚಯ್ ಶೆಟ್ಟಿ ಅಂತ ತುಂಬ ಜನ ಇರ್ತಾರೆ ಅಲ್ವಾ? ಅವರೇ ಆಕ್ಸಿಡೆಂಟ್ ಮಾಡಿರೋದು ಅಂತ ನಾವು ಹೇಗೆ ಕನ್ಫರ್ಮ್ ಮಾಡ್ಕೊಳ್ಳೋದು? ಇರಿ ಒಂದು ನಿಮಿಷ. ಸರ್, ತುಂಬ ಥ್ಯಾಂಕ್ಸ್. ನಿಮ್ಮಿಂದ ಹೆಲ್ಪ್ ಆಯಿತು. ಜೋಗಿ ಅವರೇ, ಈಗ ಏನು ಮಾಡೋದು? ನನಗೂ ಗೊತ್ತಾಯ್ತಲ್ಲ. ಅವ್ನು ಹಿಂಗೆ ಮಾಡ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾವು ಈಗಲೇ ಹೋಗಿ ಮನೇಲಿ ವಿಷಯ ತಿಳಿಸೋಣ. ಅಣ್ಣಂಗೆ ಆಕ್ಸಿಡೆಂಟ್ ಮಾಡಿದ್ದು ಪರಿಚಯ ಅವರೇ ಅಂತ ಗೊತ್ತಾಗಬೇಕು. ಅವರೇ ಆಕ್ಸಿಡೆಂಟ್ ಮಾಡಿ ಅವರೇ ಅಣ್ಣನ ಹಾಸ್ಪಿಟಲ್ಗೆ ಸೇರಿಸಿದ್ದಾರೆ. ಜೊತೆಲೇ ಎತ್ಕೊಂಡು ಹೇಗೆ ಮೋಸ ಮಾಡಿದ್ದಾರೆ ನೋಡಿ. ನಡೀರಿ ಮತ್ತೆ. ಅವ್ನ ನಿಜ ರೂಪ ಏನು ಅಂತ ನಿಮ್ಮ ಮನೆಯವ್ರಿಗೆಲ್ಲ ಬಯಲು ಮಾಡುವ. ಬನ್ನಿ. ಪರಿಚಯ್, ಇನ್ನೇನು ಗ್ರೀಷ್ಮ ನಿನ್ನ ಹೆಂಡತಿಯಾಗಿ ಬರ್ತಿದ್ದಾಳೆ. ಇನ್ಮುಂದೆ ನೀನು ಸತ್ಯ ಮುಚ್ಚಿಡೋ ಅವಶ್ಯಕತೆ ಇಲ್ಲ. ಏನ್ ಸತ್ಯ ಅನ್ನೋದು ಪರಿಚಯ್? ನಮಗೂ ಹೇಳೋ. ಅಂಥದ್ದೇನು ಇಲ್ಲಮ್ಮ. ನಂದು ಅದಕ್ಕೆದು ಸೀಕ್ರೆಟ್ ಮ್ಯಾಟ್ರ್ ಅಷ್ಟೆ. ಮೊದಲು ಅರ್ಶನ ಶಾಸ್ತ್ರ ಮುಗಿಸೋಣ. ಓಹೋ, ಗ್ರೀಷ್ಮನ್ನ ಮನೆ ಕರ್ಕೊಂಬರಕ್ಕೆ ಅಷ್ಟೊಂದು ಅರ್ಜೆಂಟನಪ್ಪ ನಿನಗೆ?
ಯಾವ ಶಾಸ್ತ್ರವೂ ನಡೆಯಕ್ಕಿಲ್ಲ. ನೀವೆಲ್ಲ ಇಲ್ಲಿಂದ ಹೊಂಡಿ. ಶಂಕರ, ಏನಾಗಿದೆ ನಿನ್ಗೆ? ಬಸ್ಸ ಏನ್ ಗಲಾಟೆ ಮಾಡ್ಬೇಕು ಅಂತ ಬಂದಿದ್ದೀರಾ ಇಬ್ರು? ಅನಸೀನು, ನಾನ್ ಗಲಾಟೆ ಎಲ್ಲ ಮಾಡಕ್ ಬಂದಿಲ್ಲ. ಒಂದ್ ಸತ್ಯ ಗೊತ್ತಾಗದೆ ಅದನ್ನ ಹೇಳಕ್ ಬಂದೀವ್ನಿ. ಏನ್ ಗೌರಿ ಅದು? ಅಮ್ಮ, ಅಣ್ಣನ್ಗೆ ಆಕ್ಸಿಡೆಂಟ್ ಮಾಡಿದ್ ಯಾರು ಅಂತ ಗೊತ್ತಾಗಿದೆ. ಯಾರು ಗೌರಿ? ಪರಿಚಯ್. ಗೌರಿ, ಏನ್ ಮಾತಾಡ್ತಿದ್ಯಾ ನೀನು? ಅಮ್ಮ, ನಾನು ಹೇಳ್ತಿರೋದು ನಿಜ. ಮಾವಯ್ಯ ಮತ್ತೆ ರುದ್ರಾಬಾವ ಅಣ್ಣನ್ಗೆ ಆಕ್ಸಿಡೆಂಟ್ ಮಾಡಿದ್ ಯಾರು ಅಂತ ಕಂಡು ಹಿಡಿಯೋದಕ್ಕೆ ಒಬ್ಬರನ್ನ ಬಿಟ್ಟಿದ್ರು. ಅವ್ರು ಆಕ್ಸಿಡೆಂಟ್ ಮಾಡಿರೋ ಕಾರ್ ನಂಬರ್ನ ನಮಗೆ ತಂದು ಕೊಟ್ರು. ಆ ಕಾರ್ ಯಾವುದು ಅಂತ ಚೆಕ್ ಮಾಡೋದಕ್ಕೆ ನಾನು ಶಂಕರ ಅವರು RTO ಆಫೀಸಿಗೆ ಕೂಡ ಹೋಗಿದ್ವಿ. ಕಾರ್ ಓನರ್ ಯಾರು ಅಂತ ಹೇಳಿದ್ಮೇಲೆ ನಮಗೂ ನಂಬಕ್ಕೆ ಆಗ್ಲಿಲ್ಲ ಅಮ್ಮ. ಯಾರು ಗೌರಿ ಆ ಕಾರೋನ? ಪರಿಚಯ ಅಣ್ಣ. ನಿಮಗ್ ನನ್ನ ಮಾತ್ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಒಂದ್ ನಿಮಿಷ ಇಲ್ಲಿ ನೋಡಿ. ಆ ಪರಿಚಯ ಸಾಕು, ನಿಲ್ಸಕ. ಎಲ್ಲ ನೋಡಿರೋ ತರ ಮಾತಾಡ್ಬೇಡ. ಯಾವ್ದೋ ವಿಡಿಯೋ ತಗೊಂಡ್ಬಂದು ಪರಿಚಯ ಮೇಲೆ ತಪ್ಪು ಹೇಳ್ತಾ ಇದ್ಯಾ? ಅಣ್ಣನ್ಗೆ ಆಕ್ಸಿಡೆಂಟ್ ಆದಾಗ ಅವತ್ತು ಇಡೀ ದಿನ ನಾನು ಪರಿಚಯ ಜೊತೆನೇ ಇದ್ದೆ. ಅವತ್ತು ನಾನು ಪರಿಚಯ ತಾನೆ ಅಣ್ಣನ ಹಾಸ್ಪಿಟಲ್ ಕರ್ಕೊಂಡ್ ಬಂದಿದ್ದು. ನೀನು ಸುನಂದಕ್ಕನ್ ಕರ್ಕೊಂಡ್ ಬಂದಿದ್ದೆ ಅಲ್ವಾ? ಏ ಗ್ರೀಷ್ಮ, ಆದರ್ಶ್ಗೆ ಆಕ್ಸಿಡೆಂಟ್ ಆಗಿದ್ದ ದಿನ ನಿನ್ ಫ್ರೆಂಡ್ ಮನೆಯಲ್ಲಿ ನೋಟ್ಸ್ ಇಸ್ಕೊಂಡ್ ಬರ್ತೀನಿ ಅಂತ ತಾನೇ ಹೋದೆ. ಅದೆಲ್ಲ ಸುಳ್ಳಮ್ಮ. ಅವತ್ತು ನಾನು ನಿಮ್ಮ ಹತ್ರ ಹಾಗೆ ಹೇಳಿ ಪರಿಚಯನ ಮೀಟ್ ಮಾಡಕ್ ಹೋಗಿದ್ದೆ. ನಾನು ಪರಿಚಯ ಇಬ್ರು ಮನೆಗೆ ವಾಪಸ್ ಬರುವಾಗ ಅಣ್ಣನ್ಗೆ ಆಕ್ಸಿಡೆಂಟ್ ಆಗಿತ್ತು. ನಾವಿಬ್ರು ಸೇರಿನೇ ಅಣ್ಣನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ವಿ. ಅಣ್ಣನ ಆಕ್ಸಿಡೆಂಟಿಗೂ ಪರಿಚಯಗೂ ಯಾವುದೇ ಸಂಬಂಧ ಇಲ್ಲ ಅಮ್ಮ. ಅಕ್ಕ ಹೇಳ್ತಿರೋದೆಲ್ಲ ಸುಳ್ಳು. ಸರಿ ಬಿಡು. ಪರಿಚಯ ಆಕ್ಸಿಡೆಂಟ್ ಮಾಡಿಲ್ಲ ಅಂದ್ರೆ ಅವತ್ತು ಅವ್ರ ಕಾರ್ನ ಬೇರೆ ಯಾರು ಓಡಿಸ್ತಿದ್ರು? ನನಗೆ ಆಕ್ಸಿಡೆಂಟ್ ಮಾಡಿದ್ದು ಪರಿಚಯ ಅಲ್ಲ ಗೌರಿ. ಯಾರು ಅಂತ ನನಗೆ ಗೊತ್ತು. ಈ ಕೈಯಲ್ಲಿ ಹಾಕಿರೋ ಖಡ್ಗ ನಂದೆ. ನಂಗೆ ಈ ತರ ಖಡ್ಗ ಅಂದ್ರೆ ತುಂಬಾ ಇಷ್ಟ. ಆಕ್ಚುಲಿ ದಿಸ್ ಒನ್ಸ್ ಲಕ್ಕಿ ಫಾರ್ ಮೀ. ಮತ್ತೆ ನಾನು ಆ ಖಡ್ಗನ್ ನೋಡಿದ್ದು ಪರಿಚಯ ತಮ್ಮ ಜೈ ಕೈಯಲ್ಲಿ.